ಇದನ್ನೇ ಕೇಳ್ಕೊಂಡು ಬರ್ತಾರೆ ಹೊರತು ಮುಂದಿಂದ ಏನಪ್ಪ ಮಾಡೋದು, ಏನು ಮಾಡಬೇಕು ಗುರುಗಳೇ ಅಂತಲೂ ಕೇಳಲ್ಲ, ಏನು ಮಾಡೋದು ಅಂತಲೂ ನೋಡಲ್ಲ. ಆದರೆ ಬುದ್ಧಿವಂತರು ಮಾತ್ರ ಕೆಲವರು ಈ ವಿಚಾರಗಳನ್ನ ಮಾಡ್ತಾರೆ. ಆ ವಿಚಾರ ಮಾಡಿರ್ತಕ್ಕಂಥವರೆಲ್ಲ ಇವತ್ತಿನ ದಿವಸ ಕೋಟ್ಯಾಧಿಪತಿಗಳಾಗಿದ್ದಾರೆ. ಯಾಕಂದರೆ ದೈವಾನುಗ್ರಹ ಸಿಕ್ಕೋದು ಎಲ್ಲರಿಗೂ ಸಿಗುತ್ತೆ. ಆ ದೇವರ ಒಂದು ಮೊರೆ ಹೋಗಿ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಮುಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ, ಈ ದೈವಶಕ್ತಿ ನಿಮ್ಮ ಬಳಿ ಇದೆ ಅಂದಾಗ ನೀವು ಅಟ್ಲೀಸ್ಟ್ ಏನು ಮಾಡದೇ ಇದ್ದರೂ ನಿಮ್ಮ ಮನೆಯಲ್ಲಿರುವಂಥ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನ ಕರೆಕ್ಟಾಗಿ ಮಾಡಿ, ಮುಂದಿನ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿಗಳನ್ನ ಮಾಡ್ಕೊಳ್ಳುವಂತಹ ಒಂದು ನಡೆಯನ್ನು ಮುಂದುವರಿರಿ. ಇರುವಂತಹ ದೋಷಗಳನ್ನು ತೆಗೆಸ್ಕೊಳ್ಳಿ, ಶಾಪಗಳನ್ನ ತೆಗೆಸ್ಕೊಳ್ಳಿ. ಅಥವಾ ಯಾರಾದರೂ ಏನಾದರೂ ಸೂಚನೆಗಳು ಬಂದಾಗ ಆ ತಾಂತ್ರಿಕ ಆಗಲಿ ಏನಾದರೂ ಒಂದು ಮಾಡಿಸಿದ್ರೆ ಅದನ್ನು ತಗೊಳ್ಳುವಂಥ ಒಂದು ತಗೊಳ್ಳಿ, ಪರಿಹಾರವನ್ನು ತಗೊಳ್ಳಿ. ಯಂತ್ರ ತಂತ್ರ ಮಂತ್ರ ಪೂಜೆಗಳನ್ನ ಮಾಡಿ. ಈ ಥರ ಮಾಡಿದಾಗ ಜೀವನದಲ್ಲಿ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ನೀವು ಹೋಗ್ತೀರಾ. ಖಂಡಿತ ಒಂದು ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ದೈವಾನುಗ್ರಹ ಕನೆಕ್ಟಿವಿಟಿ ಸಿಗೋವಂಥದ್ದು ಒಂದು ಹಂತದಲ್ಲಿ ಬರುತ್ತೆ. ಆ ಹಂತದಲ್ಲಿ ಬಂದಾಗ ಆವಾಗ ನೀವು ಗುರುಗಳ ಒಂದು ಹತ್ರ ಹೋಗಿ ಇದರ ಬಗ್ಗೆ ವಿಚಾರ ಮಾಡಿ ಮುಂದಿನ ನಡೆಯನ್ನು ತಗೊಳ್ಳೋದಂಥದ್ದು ಮರಿಬೇಡಿ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತೀನಿ. ನಮಸ್ಕಾರ.